ಏನಂತಾರೆ ಅದನ್ನ ನಾವು ಡಿಸಿಷನ್ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ಕೆಲವೊಂದು ಶಾಸಕರು ದಿಲ್ಲಿಗೂ ಹೋಗಿರುವಂತ DK ಅವರನ್ನ CM ಮಾಡಬೇಕು. ಆಸೆ ಇದೆ. ಎಲ್ಲರೂ ಕೂಡ ಮೊನ್ನೆ ಚುನಾವಣೆ ನಡೆದಂತ ಎಲ್ಲರೂ ಕೂಡ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯ್ತು. ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡ್ಬೇಕು. CM 28 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. CM ಅವರೇ ಮುಂದುವರೆದಿದೆ ನನ್ನ ಪರ್ಸನಲ್ ಒಪಿನಿಯನ್. ತಂದೆಯವರು 2028 ಈಗ ಸಿದ್ದರಾಮಯ್ಯ ಮುಂದೆ ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಈಗೆಲ್ಲ ಎಲ್ರಿಗೂ ಆಸೆ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್. ಅವ್ರು ಏನಂತಾರೆ ಅದನ್ನ ನಾವು ಡಿಸಿಷನ್ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ಕೆಲವೊಂದು ಶಾಸಕರು ದಿಲ್ಲಿಗೂ ಹೋಗಿರುವಂತ DK ಅವರನ್ನ CM ಮಾಡಬೇಕು. ಆಸೆ ಇದೆ. ಎಲ್ಲರೂ ಕೂಡ ಮೊನ್ನೆ ಚುನಾವಣೆ ನಡೆದಂತ ಎಲ್ಲರೂ ಕೂಡ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯ್ತು. ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡ್ಬೇಕು. CM 28 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. CM ಅವರೇ ಮುಂದುವರೆದಿದೆ ನನ್ನ ಪರ್ಸನಲ್ ಒಪಿನಿಯನ್. ತಂದೆಯವರು 2028 ಈಗ ಸಿದ್ದರಾಮಯ್ಯ ಮುಂದೆ ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಈಗೆಲ್ಲ ಎಲ್ರಿಗೂ ಆಸೆ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್. ಅವ್ರು ಏನಂತಾರೆ ಅದನ್ನ ನಾವು ಡಿಸಿಷನ್ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ಕೆಲವೊಂದು ಶಾಸಕರು ದಿಲ್ಲಿಗೂ ಹೋಗಿರುವಂತ DK ಅವರನ್ನ CM ಮಾಡಬೇಕು. ಆಸೆ ಇದೆ. ಎಲ್ಲರೂ ಕೂಡ ಮೊನ್ನೆ ಚುನಾವಣೆ ನಡೆದಂತ ಎಲ್ಲರೂ ಕೂಡ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯ್ತು. ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡ್ಬೇಕು. CM 28 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. CM ಅವರೇ ಮುಂದುವರೆದಿದೆ ನನ್ನ ಪರ್ಸನಲ್ ಒಪಿನಿಯನ್. ತಂದೆಯವರು 2028 ಈಗ ಸಿದ್ದರಾಮಯ್ಯ ಮುಂದೆ ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಈಗೆಲ್ಲ ಎಲ್ರಿಗೂ ಆಸೆ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್. ಅವ್ರು ಏನಂತಾರೆ ಅದನ್ನ ನಾವು ಡಿಸಿಷನ್ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ಕೆಲವೊಂದು ಶಾಸಕರು ದಿಲ್ಲಿಗೂ ಹೋಗಿರುವಂತ DK ಅವರನ್ನ CM ಮಾಡಬೇಕು. ಆಸೆ ಇದೆ. ಎಲ್ಲರೂ ಕೂಡ ಮೊನ್ನೆ ಚುನಾವಣೆ ನಡೆದಂತ ಎಲ್ಲರೂ ಕೂಡ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯ್ತು. ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡ್ಬೇಕು. CM 28 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. CM ಅವರೇ ಮುಂದುವರೆದಿದೆ ನನ್ನ ಪರ್ಸನಲ್ ಒಪಿನಿಯನ್. ತಂದೆಯವರು 2028 ಈಗ ಸಿದ್ದರಾಮಯ್ಯ ಮುಂದೆ ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಈಗೆಲ್ಲ ಎಲ್ರಿಗೂ ಆಸೆ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್. ಅವ್ರು ಏನಂತಾರೆ ಅದನ್ನ ನಾವು ಡಿಸಿಷನ್ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ಕೆಲವೊಂದು ಶಾಸಕರು ದಿಲ್ಲಿಗೂ ಹೋಗಿರುವಂತ DK ಅವರನ್ನ CM ಮಾಡಬೇಕು. ಆಸೆ ಇದೆ. ಎಲ್ಲರೂ ಕೂಡ ಮೊನ್ನೆ ಚುನಾವಣೆ ನಡೆದಂತ ಎಲ್ಲರೂ ಕೂಡ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯ್ತು. ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡ್ಬೇಕು. CM 28 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. CM ಅವರೇ ಮುಂದುವರೆದಿದೆ ನನ್ನ ಪರ್ಸನಲ್ ಒಪಿನಿಯನ್. ತಂದೆಯವರು 2028 ಈಗ ಸಿದ್ದರಾಮಯ್ಯ ಮುಂದೆ ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಈಗೆಲ್ಲ ಎಲ್ರಿಗೂ ಆಸೆ ಇರುತ್ತೆ.
ಸೊ ಅದಕ್ಕೆ ಎಲ್ಲರೂ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್. ಅವ್ರು ಏನಂತಾರೆ ಅದನ್ನ ನಾವು ಡಿಸಿಷನ್ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ಕೆಲವೊಂದು ಶಾಸಕರು ದಿಲ್ಲಿಗೂ ಹೋಗಿರುವಂತದ್ದು DK ಅವರನ್ನ CM ಮಾಡ್ಬೇಕು. ಇನ್ನೂ ಆಸೆ ಇದೆ. ಎಲ್ಲರೂ ಕೂಡ ಮೊನ್ನೆ ಚುನಾವಣೆ ನಡೆದಂತ ಎಲ್ಲರೂ ಕೂಡ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯ್ತು. ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡ್ಬೇಕು. CM 28 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. CM ಅವರೇ ಮುಂದುವರೆದಿದೆ ನನ್ನ ಪರ್ಸನಲ್ ಒಪಿನಿಯನ್. ನಿಮ್ಮ ತಂದೆಯವರು 2028 ಆಗ್ತಾ ಈಗ ಸಿದ್ದರಾಮಯ್ಯ ಮುಂದಿರಬೇಕು ಅಂತ ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಈಗೆಲ್ಲ ಎಲ್ರಿಗೂ ಆಸೆ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್. ಅವ್ರು ಏನಂತಾರೆ ಅದನ್ನ ನಾವು ಡಿಸಿಷನ್ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ಕೆಲವೊಂದು ಶಾಸಕರು ದಿಲ್ಲಿಗೂ ಹೋಗಿರುವಂತದ್ದು DK ಅವರನ್ನ CM ಮಾಡ್ಬೇಕು. ಇನ್ನೂ ಆಸೆ ಇದೆ. ಎಲ್ಲರೂ ಕೂಡ ಮೊನ್ನೆ ಚುನಾವಣೆ ನಡೆದಂತ ಎಲ್ಲರೂ ಕೂಡ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯ್ತು. ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡ್ಬೇಕು. CM 28 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. CM ಅವರೇ ಮುಂದುವರೆದಿದೆ ನನ್ನ ಪರ್ಸನಲ್ ಒಪಿನಿಯನ್. ನಿಮ್ಮ ತಂದೆಯವರು 2028 ಆಗ್ತಾ ಈಗ ಸಿದ್ದರಾಮಯ್ಯ ಮುಂದಿರಬೇಕು ಅಂತ ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಈಗೆಲ್ಲ ಎಲ್ರಿಗೂ ಆಸೆ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್. ಅವ್ರು ಏನಂತಾರೆ ಅದನ್ನ ನಾವು ಡಿಸಿಷನ್ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ಕೆಲವೊಂದು ಶಾಸಕರು ದಿಲ್ಲಿಗೂ ಹೋಗಿರುವಂತದ್ದು DK ಅವರನ್ನ CM ಮಾಡ್ಬೇಕು. ಇನ್ನೂ ಆಸೆ ಇದೆ. ಎಲ್ಲರೂ ಕೂಡ ಮೊನ್ನೆ ಚುನಾವಣೆ ನಡೆದಂತ ಎಲ್ಲರೂ ಕೂಡ ಬಹಳ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೈ ಎಲೆಕ್ಷನ್ ಆಯ್ತು. ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಸೆ ಇದ್ದೇ ಇರುತ್ತೆ ರಾಜಕೀಯ ಮೇಲೆ. ಸೊ ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮೀಸ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಯಾರು ಡಿಸಿಷನ್ ತಗೋತಾರೆ ನೋಡ್ಬೇಕು. CM 28 ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೀವಿ. CM ಅವರೇ ಮುಂದುವರೆದಿದೆ ನನ್ನ ಪರ್ಸನಲ್ ಒಪಿನಿಯನ್. ನಿಮ್ಮ ತಂದೆಯವರು 2028 ಆಗ್ತಾ ಈಗ ಸಿದ್ದರಾಮಯ್ಯ ಮುಂದಿರಬೇಕು ಅಂತ ಈಗ ಸಾಕಷ್ಟು ಗೊಂದಲ ಇರುವಂತದ್ದು ಮೇಡಮ್ ಕಾರ್ಯಕರ್ತರಲ್ಲಿ. ಈಗೆಲ್ಲ ಎಲ್ರಿಗೂ ಆಸೆ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ತಮ್ಮ ಬೆಂಬಲಿಗರು ಮತ್ತೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕಾಗಿ ಅಲ್ಟಿಮೇಟ್ ಡಿಸಿಷನ್ ಇಸ್ ಹೈಕಮಾಂಡ್.